ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ, ಹಾಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು, ನನ್ನ ತಂಗಿ, ನನ್ನ ತಮ್ಮ, ನಮ್ಮ ಅಪ್ಪ ಮತ್ತು ನಮ್ಮ ಅಜ್ಜಿ, ನಮ್ಮ ಮಮ್ಮಿ ನಾವೆಲ್ಲ ಹೋಗ್ತಾ ಇದ್ದೀವಿ. ಇವಾಗ ಸಖತ್ ಇರಿಟೇಟ್ ಮಾಡ್ತಾಯಿದ್ದೀನಿ. ನಾನಂತೂ ನನ್ನ ತಮ್ಮಂಗೆ ಯಾವಾಗಲೇ ನೋಡಬೇಕಿತ್ತು. ನಾನು ನನ್ನ ತಂಗಿ ಇಬ್ಬರು ಸೇರಿಕೊಂಡು ಫುಲ್ ಇರಿಟೇಟ್ ಮೇಲೆ ಇರಿಟೇಟ್ ಮಾಡ್ತಾಯಿದ್ದೀವಿ. ಅವನಂತೂ ಸುಮ್ಮನೆ ಕೂತ್ಕೊಬಿಟ್ಟಿದ್ದಾನೆ ಪಾಪ. ಸೊ ಅವನಿಗೂ ಕಾಲಲ್ಲಿ ಏಟಾಗಿದೆ, ನಮ್ಮ ಅಪ್ಪಂಗೂ ಆ್ಯಕ್ಸಿಡೆಂಟ್ ಆಯ್ತಲ್ಲ. ಸೊ ಅದೇ ಥರ ನನ್ನ ತಮ್ಮಂಗೂ ಗಾಡಿಯಲ್ಲಿ ಬಿದ್ದು ಏಟಾಗಿದೆ. ಅದಕ್ಕೆ ಒಂಚೂರು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ, ಹಂಗೆ ನಾನು ಸ್ವಲ್ಪ ಬ್ಯಾಂಕ್ದು ಕೆಲಸ ಇತ್ತು, ಅದಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಅಂತೂ ಫುಲ್ ಹೆದ್ರುಕೊಬಿಟ್ಟೈತೆ. ಅಲ್ಲಿ ಇದು ಏನು ನೈಸ್ ರೋಡ್ ಏನಂತಾರೆ ಅದಕ್ಕೆ, ಅಲ್ಲಿ ಫಾಸ್ಟಾಗಿ ಹೋಗ್ತಿದ್ವಾ, ಇಲ್ಲಿ ಹೆಂಗೆ ಹಿಡ್ಕೊಂಡು ಕೂತಿದ್ದಾರೆ ಪಾಪ. ಫುಲ್ ಹೆದ್ರುಕೊಬಿಟ್ಟವ್ರೆ ನನ್ನ ತಮ್ಮ, ನನ್ನ ತಂಗಿ, ನಾವೆಲ್ಲ ನಗ್ತಾ ಇದ್ವಿ. ಆ್ಯಂಡ್ ಫೈನಲಿ ಬ್ಯಾಂಕಿಗೆ ಬಂದ್ವಿ. ಫಸ್ಟು ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಆಮೇಲೆ ಊರಿಗೆ ಹೋಗೋಣ ಅಂದ್ಬಿಟ್ಟು ಬ್ಯಾಂಕ್ ಹತ್ರ ಬಂದಿದ್ದೀವಿ. ಬ್ಯಾಂಕಲ್ಲಿ ಹೋಗಿದ್ದ ಕೆಲಸ ಆಗಲೇ ಇಲ್ಲ. ನನ್ನದು ಅಕೌಂಟ್ ಇನ್ಯಾಕ್ಟಿವ್ ಆಗಿತ್ತು. KYC ಮಾಡ್ಸೋಣ ಅಂತ ಹೋದರೆ ಅವರು ಏನೋ ಇದಾಗಿದೆ ಮಾಡಿಕೊಡ್ತೀವಿ ಸಂಜೆ ಅಷ್ಟರಲ್ಲೆಲ್ಲ ಅಂತ ಅಂದ್ಬಿಟ್ಟು ಏನೂ ಆಗಲೇ ಇಲ್ಲ. ಹೋಗಿದ್ದೆಲ್ಲ ವೇಸ್ಟ್ ಆಯಿತು. ಅಲ್ಲಿಂದ ಇವಾಗ ಊರಿಗೆ ಬಂದಿದ್ದೀವಿ. ಅಂದರೆ ನಮ್ಮ ಲಕ್ಷ್ಮೀ ದೇವಮ್ಮನ ಮನೆಗೆ ಬಂದಿದ್ದೀವಿ. ನಮ್ಮ ಅಜ್ಜಿ ಇಷ್ಟು ದಿನ ಊರಲ್ಲೇ ಬೆಂಗಳೂರಲ್ಲೇ ಇದ್ರಲ್ಲ, ಸೊ ಮನೆ ಎಲ್ಲ ಒಂದು ರೌಂಡ್ ಸುತ್ತು ನೋಡ್ತಾ ಇದ್ದಾರೆ. ನೋಡಿ ನಮ್ಮ ಸುಬ್ಬಿ ಅಲ್ಲಿದ್ದಾಳೆ, ನಮ್ಮ ಗುಂಡ ಅಲ್ಲಿದ್ದಾನೆ. ಆ್ಯಂಡ್ ಅಲ್ಲಿ ಹೆಂಗಾಡ್ತಿದ್ದಾರೆ ನಮ್ಮ ಸುಬ್ಬಿ ಜೊತೆ. ಸೊ ಫೈನಲಿ ಬಂದು ಇವಾಗ ಪಟ ಅಂತ ಹೋಗ್ಬೇಕು. ಆದರೆ ನಮ್ಮ ಅಜ್ಜಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಸುಬ್ಬಿ ಮರಿಗಳು ಅವತ್ತು ಬಂದಾಗ ಬಿಟ್ಟಾಣಿದ್ವು, ಈಗಾಗಲೇ ದಪ್ಪ ಆಗ್ಬಿಟ್ಟಿದ್ದಾವೆ. ಇಲ್ಲಿ ಅಲ್ಲೊಂದು ಅಂಡಿಗೆ ಹೋಯ್ತು, ಇಲ್ಲಿ ಓಡಾಡ್ತಾ ಇದೆ ನೋಡ್ಬಿಟ್ಟು. ಆ್ಯಂಡ್ ಇದು ಟೀ ಕಾಸ್ತಿತ್ತು ಅವಾಗ, ಈಗಿಲ್ಲ. ಇದು ಅಂಗಡಿ ಮನೆ, ಇದು ಅಡುಗೆ ಮನೆ ಥರ, ಆದರೆ ಅಡುಗೆ ಮನೆ ಅಲ್ಲ. ಆ್ಯಂಡ್ ಇದು ಆಚೆಗಡೆ ಪ್ಯಾಸೇಜ್ ಆ್ಯಂಡ್ ರೈಸ್ ಮಿಲ್. ಮರ ಇನ್ನೂ ಐತಾ, ಇಲ್ಲೆಲ್ಲ ಅಡಿಕೆ ನೆಟ್ಬಿಟ್ಟು ಈಗ. ಸೊ ಇವಾಗ ನಮ್ಮ ಗದ್ದೆ ಹತ್ರ ಬಂದಿದ್ದೀವಿ. ರೈಸ್ ಮಿಲ್ ಗದ್ದೆ ಅಂತ ಕರಿತೀವಿ, ಯಾಕಂದರೆ ಅಲ್ಲಿ ಮುಂದೆಗಡೆ ರೈಸ್ ಮಿಲ್ ಇತ್ತಲ್ಲ, ನೋಡಿದ್ರಲ್ಲ ಒಳಗಡೆ ಇತ್ತಲ್ಲ, ಅದಕ್ಕೆ ಹಂಗೆ ಕರಿಯುತ್ತೆ ನಮ್ಮ ಅಜ್ಜಿನೋ ಅಲ್ವಾ ಎಲ್ಲನೂ ಏನೋ ಗೊತ್ತಿಲ್ಲ, ಅವ್ರನ್ನೆಲ್ಲ ಹಂಗೆ ಕರೆಯೋದು. ಮಾವಿನಕಾಯಿ ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದೇನಂದರೆ ಆ ಕಡೆ ಹಳ್ಳ ಇದೆಯಲ್ಲ, ಅಂದರೆ ನೀರು ಹರಿಯುತ್ತಲ್ಲ, ಆ ಕಡೆನೇ ಕಾಯಿ ಬಿಟ್ಟಿದ್ದಾವೆ. ಈ ಕಡೆ ಯಾವುದು ಕಾಯಿನೇ ಬಿಟ್ಟಿಲ್ಲ. ಈಚು ಇಲ್ಲಿ ನಾನು ತಂಗಿ ಆ್ಯಕ್ಚುಲಿ ಬಂದಿದ್ದು ಫೋಟೋ ತಗೊಳ್ಳೋಣ, ಇಲ್ಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ನಮ್ಮ ಮಮ್ಮಿ ಅವ್ರ ಜೊತೆ ಬಂದ್ವಿ. ಇಲ್ಲಿ ನೋಡಿದ್ರೆ ಸ್ವಲ್ಪ ಕಾಯಿತು, ಒಂದು 4 ಮಾವಿನಕಾಯಿ ಸಿಕ್ತು. ಆಮೇಲೆ ಆ ಕಡೆ ಹಲಸಿನಕಾಯಿ ಕೊಯ್ತಾ ಇದ್ದಾರೆ. ಇವಾಗ 1-2 ಕಾಯಿಗಳಿದ್ದಾವೆ, ಪಲ್ಯ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಕೊಯ್ತಿದ್ದಾರೆ. ಸೊ ಇವಾಗ ನಮ್ಮದು ಫೋಟೋಶೂಟ್ ಆಯಿತು. ಮಾವಿನಕಾಯಿ ಎತ್ಕೊಂಡ್ಬಂದಿನಿ ಅಂದರೆ ಅದರಲ್ಲೇ ಹೊಡಿತಾರೆ. ನಮ್ಮದು 4 ಮಾವಿನಕಾಯಿ ಸಿಕ್ಕಿದೆ. ನಾವು ಏನೋ ಜಾಸ್ತಿ ಇರುತ್ತೆ ಅನ್ಕೊಬಂದ್ವಿ. ಆಮೇಲೆ ನಿಮ್ಮ ಮಾವಿನಕಾಯಿ ಅರ್ಶಿನಿ ನೀನೆರಡು ಎತ್ಕೊಬರ್ಬೇಕು ನೋಡಿ. ಫೋಟೋಶೂಟೆಲ್ಲ ಮಾಡ್ಕೊಂಡ್ವಿ. ಸೊ ಇವಾಗ ವಿ ಆರ್ ಗೋಯಿಂಗ್. ಓಕೆ, ಅಲ್ಲಿ ಅಳಸ್ಲೇನು ಕುಯ್ತಿದ್ದಾರೆ, ಕಿತ್ತಾಕ್ತಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಹೊಡೆ ತೊಗೊಳ್ಳೋಣ. ಗಮ್ಮತ್ತಿದೆಯಲ್ಲ. ಸಖತ್ತು ಸ್ಮೆಲ್ಲು ಸಕ್ಕತ್ತಾಗೈತೆ. ನನ್ನ ಫೋನ್ ಕ್ಯಾಮ್ರಾ ಹಾಳಾಗ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಬೋರ್ ಆಗಿಬಿಟ್ಟೈತೆ ನನಗಂತೂ. ಇದು ಸೊ ಇವಾಗ ಏನು ಯಾರೇ ಸಹನಕ್ಕವ್ರ ಮನೇಲಿ ಚೀಲ ಇಸ್ಕೊಬರಕ್ಕೆ ಹೋಗ್ತಿದ್ದೀವಿ. ಸಹನಕ್ಕೆ ತಾನೆ ಬಟ್ಟೆಗೆಲ್ಲ ಮುಳ್ಚುಚ್ಕೊಳ್ತಿದ್ದೆ ಗೈಸ್. ಬಂದ್ವಿ ಅವ್ರ ಮನೆ ಹತ್ರ. ಮಲ್ಲಿಕಪ್ಪ ಇದ್ದರು. ಒಂದು ಚೀಲ ಇಸ್ಕೊಂಡೋಗಿ ತಿರ್ಗಾ ವಾಪಸ್ ಬಂದು ಇನ್ನೊಂದು ಚೀಲ ಇಸ್ಕೊಂಡ್ವಿ. ಒಟ್ಟಿಗೆ 2 ಚೀಲ ಇಸ್ಕೊಂಡಿದ್ರೆ ಆಯ್ತಿತ್ತು ಅನ್ಸ್ಬಿಡ್ತು. ಮಲ್ಲಿಕಪ್ಪ ಇದೊಂದೇ ಸಾಕಿದೆ. ಕಾರು ಪರವಾಗಿಲ್ಲ ಸಿಕ್ಕಿದೆ. ನಮ್ಮ ಮಲ್ಲಿಕಪ್ಪ ಚೀಲ ಕೊಟ್ಟಿದ್ದಾರೆ. ಈಗ ಸಾಕಾಗಲ್ಲ ಅಂದರೆ ಅಶ್ವಿನಿನ ವಾಪಸ್ ಕಳಿಸ್ತೀನಿ. ದಟ್ಸ್ ಮ್ಯಾಚು. ಬಂದು ಇಲ್ಲಿ ತನಕ ವಾಪಸ್ ತಿರ್ಗಾ ಹೋಗಿ 2 ಚೀಲ ಇಸ್ಕೊಂಡ್ಬಂದಿದ್ದೀವಿ, ಎಲ್ಲ ಇವ್ರ ದಯೆಯಿಂದ. ಸೊ ಇವಾಗ ಹೋಗಿ ಮೂಟೆನ ಎತ್ಕೊಂಡು ಓಡಿ ಬರ್ತೀವಿ. 1 ಅವರ್ ಆಯ್ತು ಇಲ್ಲ. ನೋಡ್ರಿ ನಮ್ಮ ಶಿವಮೊಗ್ಗ ತಂಗಿಗೆ
ನಿನ್ನಂಗಿದ್ದೆ ಆಗ. ಈಗ ಯಾಕೆ ಹೀಗಾಗಿದ್ದಾಳೆ ಕೇಳು. ಅವಾಗ ಶಿವಮ್ಮನ ಕೈಯಿಂದ ಬೀಳ್ತಿತ್ತಲ್ಲ ಅನ್ನ ಇಕ್ತಿಲ್ವಾ? ಇಲ್ಲ ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಶಿವಮ್ಮನ ಹತ್ರಕ್ಕೆ ಹೋಗು ಅಂತಾರೆ ಏನಾದ್ರು. ಬಾ ನಮ್ಮ ಮನೆಗೆ, ನಮಗೆ ಬಂದ್ಬಿಡು, ಇಲ್ಲೇ ಓದ್ಕರ ಪಟ್ಟಣಕ್ಕೆ ಹೋಗ್ವಿ. ಸರಿ. ಚೆನ್ನಾಗಿದ್ದೀರಾ? ಹಂಗಿದು ಬಲ್ಲೆನಲ್ಲಿ ಡೈರಿ. ಅಲ್ಲಿ ಯಾವಾಗಲೇ ಮಾತಾಡ್ಸಿ ಚೆನ್ನಾಗಿದ್ದೀರಾ ಅನ್ನಲ್ಲ ನಾನು ಕಿಟ್ಟುಮ್ಮಮ್ಮ ಅಂತ ಅಂದ್ಬಿಟ್ಟು. ಆವಾಗ ನಾನು ಆಲಕಕ್ಕೆ ಅಂತ ಬರ್ತಿದ್ದೆ, ಅಲ್ಲಿ ಹನುಮನಗರದಿಂದ ಸೈಕಲಲ್ಲಿ ಬರ್ತಿದ್ದೆ. ಅವಾಗ ಕಿಟ್ಟುಮ್ಮಮ್ಮ ಆಡ್ಕೊಳ್ಳೋರು. ಇನ್ನೊಬ್ರು ಇದ್ದರು, ಅವರು ನಮ್ಮದು ಹಸು ಹಾಲ್ದು ಅದೇನೋ ಇಷ್ಟು ಪರ್ಸೆಂಟೇಜ್ ಅಂತೇನೋ ಬರಬೇಕಲ್ಲ, ಬರ್ತಿರ್ಲಿಲ್ಲ ಅಂತ ವಾಪಸ್ ಕಳಿಸ್ತಿದ್ರೆ ಕಿಟ್ಟುಮ್ಮಮ್ಮ ಕದ್ದು ಒಂದು 5 ನಿಮಿಷ ಇರು ಅಂತ ಹೇಳಿ ಆಮೇಲೆ ಹಾಕಿಸ್ಕೊತಿದ್ರು. ಆಮೇಲೆ ಅವಾಗ ಸ್ವಲ್ಪ ನಾನು ಲಿಪ್ಸ್ಟಿಕ್ ಜಾಸ್ತಿ ಹಾಕೊಂಡು ಹೋಗ್ತಿದ್ದೆ ಆಯಿತಾ. ಅವಾಗ ಲಿಪ್ಸ್ಟಿಕ್ ಅಂತ ಅಂದ್ಬಿಟ್ಟೇನೋ ಆಡ್ಕೊಳ್ಳೋರು. ಹಿಂಗೆ ಇನ್ನೂ ನೆನಪಾಯ್ತಾ. ಇನ್ನೇನು ಅವರು ರಿಟೈರ್ ಆಗ್ತಾರೆ ಅಂತ ಹೇಳ್ತಿದ್ರು. ಆ್ಯಂಡ್ ಗದ್ದೆಯಿಂದ ಊರಿಗೆ ಬಂದ್ವಿ. ಅಲ್ಲಿ ನೋಡಿ ನಮ್ಮಮ್ಮ ಬೋರ್ವೆಲ್ ಹತ್ರ ನೀರು ಇದು ಮಾಡ್ತಾಳೆ. ವೀಡಿಯೋ ಮಾಡೋದು ನೋಡ್ಬಿಟ್ಟು ಆ ಕಡೆ ತೆರಿಕೊಬಿಟ್ಲು. ಆ್ಯಂಡ್ ಇಲ್ಲಿಂದ ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ಬೇಗ ಟೈಮ್ ಆಗಿಬಿಟ್ಟೈತೆ. ಇನ್ನು ಅಲ್ಲಿ ನಾವು ಹೋಗೋಷ್ಟರಲ್ಲಿ ಕತ್ಲೆ ಆಗಿಬಿಡುತ್ತೆ. ಸೊ ಅದಕ್ಕೆ ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಳ್ಳಾಕಕ್ಕೆ ಮಾಮೂಲಿ ಕೊಡ್ತಾರಲ್ಲ, ಗೊತ್ತಿರುತ್ತೆ ಆರತಿ ಕುಡಿತಲ್ಲ ಹೆಂಗೆ ಅಂತ. ಸೊ ಅಮ್ಮ ಕೊಡ್ತಿದ್ರು, ಹಿಡ್ಕೊಂಡು ನಿಂತಿದ್ದೀವಿ ನಮ್ಮ ಅಪ್ಪ ಬರಲಿ ಅಂತ ಕಾಯ್ಕೊಂಡು. ನೋಡಿ ನನ್ನ ತಂಗಿ ಫ್ಲೂಟ್ ತೊಗೊಂಡಾಳೆ ಊದಕ್ಕೆ. ಅದೇನು ಊದ್ತಳೋ, ಓದು ಅಂದ್ರೇನೆ ಓದಲ್ಲ, ಊದ್ತಾಳಂತೆ. ಕೃಷ್ಣ ಹಿಡ್ಕೊ, ಮೇಕ್ ಹಿಡ್ಕೊ. So guys, now we are going to Bangalore. ಕೆಳಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಫೋಟೋ ತೊಗೊಂಡಿಲ್ಲ, ಒಂದು ಫೋಟೋ ತೊಗೊಂಡು ಆಮೇಲೆ ಹೋಗ್ತೀವಿ. ಆ್ಯಂಡ್ ನಮ್ಮ ಅಪ್ಪ ಅಲ್ಲಿ ನಿಂತ್ಕೊಂಡಿದ್ದಾರೆ, ಯಾಕೋ ಬರ್ತಾರೆ ಇಲ್ಲ, ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ನಿಂತಿದ್ದಾರೆ. ಸೊ ಬಾಯ್ ಹಾರ್ಟಿ ಕೂಡ. ಸೊ ನಾವಿವಾಗ ಇಲ್ಲಿ ಸಾಂಜೋ ಹಾಸ್ಪಿಟಲ್ ಇದೆಯಲ್ಲ, ಅದ್ರ ಅಪೋಸಿಟ್ A1 ಫ್ಯಾಮಿಲಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಹೋಗೋಷ್ಟು ಲೇಟ್ ಆಗುತ್ತೆ, ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕಾಯ್ಕೊಂಡು ಕೂತಿದ್ವಿ. ಸ್ವಲ್ಪ ಆರ್ಡ್ರ್ ಲೇಟ್ ಆಯಿತು. ಕೊಟ್ಟಿದ್ದು ಬೇಗ ಕೊಟ್ವಿ, ಬಟ್ ಬರೋ ಸ್ವಲ್ಪ ಲೇಟ್ ಆಯಿತು. ಮಾಡ್ಕೊಂಡು ಬರ್ಬೇಕಲ್ಲ, ಅಲ್ಲಿ ತನಕ ಎಲ್ಲ ಫೋನ್ ನೋಡಿಕೊಂಡು ಆ ಕಡೆ ನೋಡಿಕೊಂಡು ವೆಯ್ಟ್ ಮಾಡಿಕೊಂಡು ಕೂತಿದ್ವಿ. ಆ್ಯಂಡ್ ಫೈನಲಿ ತಗೊಬಂದರು. ನಮ್ಮ ಬಿರಿಯಾನಿ ಹೇಳಿದ್ರು ಅನಿಸುತ್ತೆ, ಬಿರಿಯಾನಿನ ಕುಷ್ಕನ ಏನೋ ಹೇಳಿದ್ದೆ ಅಂತಂದ್ರೆ ಮರ್ತಾಯಿತು. ನಂಗೆ ಒಂಥರ ಪಲಾವ್ ಥರ ಕಾಣಿಸ್ತಿತ್ತು ಅದು. ಸೊ ಏನೋ ಒಂದು ಹೊಟ್ಟೆ ಹಸ್ದಾಗಿ ತಿನ್ನಬೇಕಲ್ಲ ಅಂತ ಅಂದ್ಬಿಟ್ಟು ಬಡ ಅಂತ ತಿಂದ್ಕೊಂಡು ನೀರು ಚೆನ್ನಾಗಿ ಕುಡಿದು, ಕೋಲ್ಡ್ ವಾಟರ್ ಸಿಕ್ಕಿತ್ತು ಸದ್ಯಕ್ಕೆ. ಆ ಚಕ್ಕೆಲಿ ಇದರಲ್ಲಿ ನೀರು ಯಾವಾಗ ಕುಡಿತೀವೋ ಅಂದಂಗೆ ಆಗಿತ್ತು. ಸೊ ಕೋಲ್ಡ್ ವಾಟರ್ ಎಲ್ಲ ಕುಡ್ಕೊಂಡು ನಾವು ಈಗ ಬ್ಯಾಂಗ್ಳೂರ್ಗೆ ಹೊರಟಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಗುಟೆಗೆಲ್ಲ ಬಾಯ್.